ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಪೃಥ್ವಿರಾಜ್ ಕೋಚಿಂಗ್ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ಇಂದು ನಾವು ಸಮಾಜ ವಿಜ್ಞಾನದ ಪ್ರಮುಖ ಪಾಠವಾದಂತಹ ಯಾವ ಪಾಠ ಹೇಳಿ, ದುಡಿಮೆ ಮತ್ತು ಆರ್ಥಿಕ ಜೀವನ ಎಂಬ ಪಾಠದ ಬಗ್ಗೆ ನಾವೇನು ಮಾಡ್ತಾ ಇದ್ದೀವಪ್ಪ ಅಂದರೆ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ. ಯಾವುದು ಪಾಠದ ಹೆಸರು? ದುಡಿಮೆ ಮತ್ತು ಆರ್ಥಿಕ ಜೀವನ. ದುಡಿಮೆ ಮತ್ತು ಆರ್ಥಿಕ ಜೀವನ ಎಂಬ ಪಾಠದ ಬಗ್ಗೆ ನಾವೇನು ಮಾಡ್ತಾ ಇದ್ದೀವಿ ಇವತ್ತು ನೋಡ್ತಾ ಇದ್ದೀವಿ. ಇದು ಕರ್ನಾಟಕ ಸ್ಟೇಟ್ ಬೋರ್ಡಿಗೆ ನಮ್ಮ ಏನು 10ನೇ ತರಗತಿ ಏನಿದಿರಲ್ಲ ಅವರಿಗೆ 2026 ಮತ್ತು 27ನೇ ಸಾಲಿನಲ್ಲಿ ಇರ್ತಕ್ಕಂಥ ಒಂದು ಪಾಠ ರೀ, ಕನ್ನಡ ಮಾಧ್ಯಮದವರಿಗೆ. ಏನು ಈ ಪಾಠ ನಮ್ಮ ಎಕ್ಸಾಮ್ ರಿಲೇಟೆಡ್ಗೆ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಅದ ರೀ. ಈ ಪಾಠ ನಮ್ಮ ಎಕ್ಸಾಮಿಗೆ ರಿಲೇಟೆಡ್ ಅಂದಿಗೆ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಅದಾವ್ರಿ. ಯಾಕೆ ಹೇಳ್ರಿ, ಯಾಕೆ ಇಂಪಾರ್ಟೆಂಟ್ ಇರ್ಬೋದು ಅಂದ್ರೆ, ಈ ಪಾಠದಿಂದ ನಮಗೆ ಏನು ಮಾಡ್ತಾರೆ ಅಂದ್ರೆ ಒಂದು 3 ಮಾರ್ಕ್ಸಿಗೆ ಒಂದು ಕ್ವಶನ್ ಕಂಪಲ್ಸರಿ ಕೇಳ್ತಾರೆ. ಏನಂದೆ ನಾನು, 3 ಮಾರ್ಕ್ಸಿಗೆ ಒಂದು ಕಂಪಲ್ಸರಿ ಕ್ವಶನ್ ರೀ ಈ ಪಾಠದಿಂದ. ಯಾವುದು? ದುಡಿಮೆ ಮತ್ತು ಆರ್ಥಿಕ ಜೀವನ. ಇಲ್ಲಿ ಕೆಲಸ ಅಂತೇಳಿ ಆಗ್ಯದ, ಕೆಲಸ ಮತ್ತು ದುಡಿಮೆ ಎರಡು ಒಂದೇ, ತಪ್ಪು ತಿಳ್ಕೊಬೇಡ್ರಿ. ಹೋಗ. ಸೊ ಹಾಗಾದರೆ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾವು ಏನೇನು ನೋಡ್ತೀವಿ ಅಂದ್ರೆ, ಕೆಲಸದ ದುಡಿಮೆಯ ಅಥವಾ ಕೆಲಸದ ಅರ್ಥ, ಹೌದಾ, ಶ್ರಮ ವಿಭಜನೆ ಅಂದರೆ ಏನು, ಶ್ರಮ ವಿಭಜನೆ ಯಾವುದಕ್ಕೆ ಕಾರಣ ಆಗ್ತದೆ, ವಿಶೇಷ ಪರಿಣಿತಿ ಅಂದರೆ ಏನು, ಮತ್ತು ಕೂಲಿ ಸಹಿತ ಮತ್ತು ಕೂಲಿ ರಹಿತ ಕಾರ್ಮಿಕರಂದರೆ ಯಾರು, ನಿರುದ್ಯೋಗ ಅಂದರೆ ಏನು, ನಿರುದ್ಯೋಗಿಗಳಂದರೆ ಏನು, ನಿರುದ್ಯೋಗಕ್ಕೆ ಕಾರಣ, ನಿರುದ್ಯೋಗದ ಪರಿಣಾಮ, ನಿರುದ್ಯೋಗ ಹೋಗಲಾಡಿಸಲು ನಮ್ಮ ಸರ್ಕಾರ ಏನು ಕ್ರಮ ಕೈಗೊಂಡೈತಿ, ಸಂಘಟಿತ ಮತ್ತು ಅಸಂಘಟಿತ ವಲಯದ ಕಾರ್ಮಿಕರಂದರೆ ಏನು, ಅವರ ನಡುವೆ ವ್ಯತ್ಯಾಸ ಏನು, ಮತ್ತು ಅವರ ಲಕ್ಷಣಗಳು ಅಥವಾ ಅವರ ಸಮಸ್ಯೆಗಳೇನು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ಸೊ 3 ಮಾರ್ಕ್ಸಿಗೆ ಈ ಪಾಠದ ಮೇಲೆ ನಂತರ ಕ್ವಶನ್ ಬರ್ತದೆ. ಆ್ಯನ್ಯುವಲ್ ಎಕ್ಸಾಮ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ಸೊ ಅದನ್ನು ನೀವು ಮನಸ್ಸಿನಲ್ಲಿ ಇಟ್ಕೊಂಡು ಮತ್ತೊಮ್ಮೆ ನಿಮಗೆ ಪೃಥ್ವಿರಾಜ್ ಕೋಚಿಂಗ್ ಅಕಾಡೆಮಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ರೀ. ಬರ್ರಿ, ಹಾಗಾದರೆ ಮೊದಲನೇದಾಗಿ ನೋಡೋಣ ಏನಂದ್ರೆ, ದುಡಿಮೆ ಅಂದರೆ ಏನು, ಅದರ ಅರ್ಥ ಏನಂತೇಳಿ ನೋಡೋಣ. ಏನಂದ್ರೆ ದುಡಿಮೆ ಅಂದ್ರೆ, ವ್ಯಕ್ತಿಯೊಬ್ಬನ ಶಕ್ತಿಯ ವ್ಯಯದಿಂದ, ಏನ್ರಿ, ವ್ಯಕ್ತಿಯೊಬ್ಬನ ಶಕ್ತಿಯ ವ್ಯಯದಿಂದ, ನೋಡಿರಿ ಶಕ್ತಿ ಬಳಸಕತ್ತಾರು, ಅವ್ರ ವ್ಯಯದಿಂದ ಅವ್ರೇನು ಶಕ್ತಿ ಬಳಸಕತ್ತಾರಲ್ಲಿ, ಏನು ಶಕ್ತಿಯನ್ನು ಕೊಡ್ತಿದ್ದಾರೆ, ಏನು ಶ್ರಮವನ್ನು ಮಾಡ್ತಾ ಇದ್ದಾರಲ್ಲ, ಆ ಶ್ರಮಕ್ಕೆ ಅಥವಾ ಅವರ ಬೌದ್ಧಿಕ ಸಾಮರ್ಥ್ಯಕ್ಕೆ ಅಥವಾ ಶ್ರಮಕ್ಕೆ, ಬೌದ್ಧಿಕ ಪರಿಶ್ರಮದಿಂದ ಅವನಿಗೆ ಆರ್ಥಿಕ ಅಥವಾ ವಸ್ತು ರೂಪದ ಪ್ರತಿಫಲ ಸಿಗುತ್ತಿದ್ದರೆ ಅದಕ್ಕೆ ನಾವೇನಂತೇಳಿ ಕರಿತೀವಿ, ದುಡಿಮೆ ಅಂತೇಳಿ ಕರಿತೀವಿ. ಐ ಹೋಪ್ ನಿಮಗೆ ತಿಳಿದದ ಅಂತೇಳಿ ಅಂದ್ಕೊಂಡು ನಾನು. ಏನ್ರಿ, ವ್ಯಕ್ತಿಯ ಶಕ್ತಿಯ ವ್ಯಯದಿಂದ ಅಥವಾ ಬೌದ್ಧಿಕ ಪರಿಶ್ರಮದಿಂದ ಅವನಿಗೇನಾದರೂ ಆರ್ಥಿಕ ಅಂದರೆ ಹಣ ಅಥವಾ ವಸ್ತು ರೂಪದ ಪ್ರತಿಫಲ ಸಿಗುತ್ತಿದ್ರೆ ಅದಕ್ಕೆ ನಾವೇನಂತೇಳಿ ಕರಿತೀವಿ, ದುಡಿಮೆ ಅಂತೇಳಿ ಕರಿತೀವಿ. ಹೌದಾ? ನೆಕ್ಸ್ಟು ಮುಂದೆ ಹೋಗೊಂಡ್ರಿ. ಈಗ ಅದರ ಬಗ್ಗೆ ಈಗ ನೋಡಿರಿ, ಇಲ್ಲೊಂದು ಸ್ಮಾಲ್ ಅಡ್ವರ್ಟೈಸ್ಮೆಂಟ್ ಇದೆ ರೀ ನಿಮಗಾಗಿ. ಏನಂದ್ರೆ, ಪೃಥ್ವಿರಾಜ್ ಕೋಚಿಂಗ್ ಅಕಾಡೆಮಿ ನಿಮಗಾಗಿ ಏನಂದ್ರೆ, ಸ್ಪೆಷಲಿ ಫಾರ್ 10ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ನಾವೇನು ಮಾಡಿದ್ವಿ ಅಂದ್ರೆ ಮೆರಿಟ್ ಅವಾರ್ಡ್ಸನ್ನು ಕೊಡ್ತಾ ಇದ್ದೀವಿ. ಏನು, ಲ್ಯಾಪ್ಟಾಪ್ ಫಸ್ಟ್ ಬಂದವರಿಗೆ, ಸೆಕೆಂಡ್ ಬಂದವರಿಗೆ ಟ್ಯಾಬ್ಲೆಟನ್ನು ಕೊಡ್ತಾ ಇದ್ದೀವಿ ನಾವು. ಯಾವಾಗ? 10th ಎಕ್ಸಾಮ್ ಒಳಗೆ ಫಸ್ಟ್ ಮತ್ತು ಸೆಕೆಂಡ್ ಬಂದವರಿಗೆ. ಇದು ಪೃಥ್ವಿರಾಜ್ ಕೋಚಿಂಗ್ ಅಕಾಡೆಮಿ ನನಗೆ ಅನಿಸಿದ ಮಟ್ಟಿಗೆ ಪೂರ್ತಿ ಕರ್ನಾಟಕದೊಳಗೆ ನಾವು ಒಬ್ಬರೇ ಅನಿಸ್ತದ ಈ ರೀತಿ ಅವಾರ್ಡ್ಸನ್ನು ಕೊಡ್ತಾ ಇರೋದು. ಅದು ನಮ್ಮ ಅಂದ್ರೆ ಆಗ್ತಾಯಿದೆ. ಅದು ಬೆಳಗಾವಿ ಒಳಗ್ರಿ. ಎಲ್ಲಿ? ಪಾಟ್ಲಿಗಲ್ಲಿ, ಫಿರನ್ವಾಡಿ, ಅಬೋ ಮೆಗಾ ಮೆಡಿಕಲ್ ಸ್ಟೋರ್ಸ್ ಬೆಳಗಾವಿಯಲ್ಲಿ. ಮತ್ತು ನಿಮಗೇನಾದರೂ ಇದನ್ನು ಬೇಕಾದ್ರೆ ಆಫ್ಲೈನ್ ಕ್ಲಾಸಸ್ ನೀವು ತೊಗೊಳೋರಿದ್ರೆ ನಮ್ಮ ಈ ನಂಬರಿಗೆ ಕಾಲ್ ಮಾಡಿರಿ, 8197997502 ಅಂಥೇಳಿ. ಹಿಂದೆ ನಿಮ್ಮ ಮಗುವಿನ ಮತ್ತು ನಿಮ್ಮ ಸೀಟನ್ನು, ನಿಮ್ಮ ಮಕ್ಕಳಿಗೆ ಏನಾದ್ರು ಪೇರೆಂಟ್ಸ್ ನೋಡ್ತಾ ಇದ್ದಾರೆ, ನಿಮ್ಮ ಮಗುವಿನ ಸೀಟನ್ನು ನಮ್ಮಲ್ಲಿ ಕನ್ಫರ್ಮ್ ಮಾಡ್ಕೊರಿ. ಮತ್ತು ವಿದ್ಯಾರ್ಥಿಗಳು ನೋಡ್ತಾ ಇದ್ದಾರೆ ನಮ್ಮ ಬೆಳಗಾವಿ ಒಳಗೆ, ನೋಡಿರಿ, ಇಂಥ ಚಾನ್ಸನ್ನು ಮಿಸ್ ಮಾಡೋಕ್ಕೆ ಹೋಗಬೇಡ್ರಿ. ಲ್ಯಾಪ್ಟಾಪು ಮತ್ತು ಟ್ಯಾಬ್ಲೆಟನ್ನು ಕೊಳ್ಳಾಗ್ತದೆ, ಬಟ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಪ್ಲೈ ಆಗ್ತಾವ್ರಿ. ಹೌದಾ? ಹಾಗಾದರೆ ಬನ್ನಿ ಈಗ ಏನಂತೇಳಿ ನೋಡೋಣ. ಶ್ರಮ ವಿಭಜನೆ ಅಂದರೆ ಏನು? ಶ್ರಮ ಅಂದರೆ ಏನಂತೇಳಿ, ಶ್ರಮದಿಂದ ಏನಾಗುತ್ತೆ ಅಂತೇಳಿ ಅಂದೆ ನಾವು. ಶ್ರಮ ನಾವು ಪಟ್ರೆ ಅದರಿಂದ ಏನಾಗ್ತದೆ, ಅದಕ್ಕೆ ಆ ಶ್ರಮಕ್ಕೆ ಏನಾದರೂ ನಮಗೆ ಆರ್ಥಿಕ ಅಥವಾ ಹಣ ಅಥವಾ ವಸ್ತು ರೂಪದ ಏನಾದರೂ ಪ್ರತಿಫಲ ಸಿಗಾಗುತ್ತೆ, ಅದಕ್ಕೆ ನಾವು ದುಡಿಮೆ ಅಂತೀವಿ. ಹಾಗಾದರೆ ಈ ಶ್ರಮ ವಿಭಜನೆ ಅಂದರೆ ಏನು, ಇದರ ಅರ್ಥ ನೋಡೋಣ ಬರ್ರಿ. ಒಂದು ಕೆಲಸವನ್ನು ಜನರು ತಮ್ಮ ಆಸಕ್ತಿ, ಏನೇನರ ಮೇಲೆ, ತಮ್ಮ ಆಸಕ್ತಿ, ಸಾಮರ್ಥ್ಯ, ಅರ್ಹತೆ, ವಯಸ್ಸು, ಕೌಶಲ್ಯ, ವಿಶೇಷ ಪರಿಣಿತಿ ಅಥವಾ ನಾವೇನಂತೇಳಿ ಕರಿತೀವಿ ಸ್ಕಿಲ್ಸ್, ಸ್ಪೆಷಲೈಸೇಷನ್ ಅಂತೇಳಿ ಕರಿತೀವಿ, ಲಿಂಗ ಭೇದಗಳ ಆಧಾರದ ಮೇಲೆ ಏನಾದರೂ ಹಂಚಿಕೊಳ್ಳೋದಕ್ಕೆ ನಾವೇನಂತೇಳಿ ಕರಿತೀವಿ, ಶ್ರಮ ವಿಭಜನೆ ಎನ್ನುತ್ತೇವೆ. ಏನಂತೇಳಿ ಕರಿತೀವಿ? ಶ್ರಮ ವಿಭಜನೆ ಎನ್ನುತ್ತೇವೆ. ಈಗ ನೆಕ್ಸ್ಟ್ ಬರ್ರಿ, ಇನ್ನು ನೋಡ್ರಿ ಶ್ರಮ ವಿಭಜನೆ ಹೆಂಗಾಗ್ಯದ ನೋಡ್ರಿ. ಇಲ್ಲಿ
ಒಬ್ಬೊಬ್ರಿಗೆ ಒಂದೊಂದು ಕೆಲಸ ಅದಾವೆ ಇಲ್ಲಿ. ಇನ್ನು ನೋಡ್ರಿ, ಆಪ್ರೇಟ್ ಮಾಡಕ್ಕೆ ಬರ್ತೈತಿ, ಹಾಗಾಗಿ ಇವ ತನ್ನ ಆಪ್ರೇಟರ್ನ ಕೆಲಸವನ್ನು ತೊಗೊಂಡನು. ಅವ್ನ ಸ್ಕಿಲ್ ಇದು, ಅವ್ನ ಏನಿದೆ ಕೌಶಲ್ಯ ಅದು. ಹೌದಾ? ಇವ್ರುಗಳ ಕೌಶಲ್ಯದ ಮೇಲೆ ಆಧಾರದ ಮೇಲೆ ಅವ್ರ ಕೆಲಸವನ್ನು ಪಡೆದಿದ್ದಾರೆ. ಹೌದಾ? ತಿಳಿಯಾಗ್ತದೆ. ಇನ್ನೊಂದು ರೀತಿಯೂ ಹೇಳ್ಬೋದು ಇದನ್ನು, ಏನಂತೇಳಿ, ವ್ಯಕ್ತಿಯ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕೆಲಸವನ್ನು ಹಂಚಿಕೊಳ್ಳೋದಕ್ಕೆ ನಾವೇನಂತೇಳಿ ಕರಿತೀವಿ? ಶ್ರಮ ವಿಭಜನೆ ಅಂತೇಳಿ ಕರಿತೀವಿ. ಹೌದಾ? ವ್ಯಕ್ತಿಯ ಸಾಮರ್ಥ್ಯಕ್ಕೆ ನೋಡ್ರಿ, ಇಲ್ಲಿ ಅವ್ರವ್ರ ಸಾಮರ್ಥ್ಯಕ್ಕೆ ಅವ್ರವ್ರ ಕೆಲಸಗಳನ್ನ ತೊಗೊಂಡಿದ್ದಾರೆ. ಹೌದಾ? ಈಗ ಬರ್ರಿ ನೆಕ್ಸ್ಟು, ಶ್ರಮ ವಿಭಜನೆಯ ಯಾವುದಕ್ಕೆ ಕಾರಣ ಆಗ್ತದೆ ಅನ್ನೋದನ್ನು ನೋಡೋಣ ಬರ್ರಿ. ಏನು? ಶ್ರಮ ವಿಭಜನೆಯು ವಿಶೇಷ ಪರಿಣಿತಿಗೆ ಅಥವಾ ಸ್ಪೆಷಲೈಸೇಷನ್ ಅಂತೇಳಿ ಕರಿತೀವಿ ಇಂಗ್ಲೀಷ್ ಒಳಗೆ. ಸ್ಪೆಸಿಫಿಕೇಷನ್ಗೆ ಏನಾಗ್ತದೆ? ಕಾರಣವಾಗ್ತದೆ. ಹಾಗಾದ್ರೆ ಹಂಗಂದ್ರೆ ಏನು? ವಿಶೇಷ ಪರಿಣಿತಿ ಅಂದರೆ ಏನು? ಹಂಗಂದ್ರೆ ಏನಂದ್ರೆ ಒಂದು ಅಥವಾ ಯಾವುದಾದ್ರೂ ಒಂದು ನಿರ್ದಿಷ್ಟ ಕ್ಷೇತ್ರವೊಂದರಲ್ಲಿ ಆಳವಾದ ಜ್ಞಾನ ಮತ್ತು ಕೌಶಲ್ಯ ಹೊಂದಿರೋದಕ್ಕೆ ನಾವೇನಂತೇಳಿ ಕರಿತೀವಿ? ವಿಶೇಷ ಪರಿಣಿತಿ ಅಂತೇಳಿ ಕರಿತೀವಿ. ತಿಳಿತಾ? ನೆಕ್ಸ್ಟು, ಕೂಲಿ ಸಹಿತ ದುಡಿಮೆ ಮತ್ತು ಕೂಲಿ ರಹಿತ ದುಡಿಮೆ ಬಗ್ಗೆ ತಿಳ್ಕೊಳ್ಳೋಣ್ರಿ. ಕೂಲಿ ರಹಿತ ದುಡಿಮೆ ಬಗ್ಗೆ ಫಸ್ಟು ಏನು? ಕೂಲಿ ರಹಿತ ದುಡಿಮೆ ಅಂದರೆ ಕೂಲಿ ಸಂಬಳ ಅಥವಾ ಇನ್ಯಾವುದೇ ಭೌತಿಕ ಪ್ರತಿಫಲ ನೀಡುವ ದುಡಿಮೆಯ ಚಟುವಟಿಕೆಗಳಿಗೆ ನಾವೇನಂತೇಳಿ ಕರಿತೀವಿ? ಕೂಲಿ ಸಹಿತ ದುಡಿಮೆ ಅಂತೇಳಿ ಕರಿತೀವಿ ರೀ. ಒಂದು ವೇಳೆ ಯಾವುದೂ ಬರಲಿಲ್ಲ ಅಂದ್ರೆ ಅದಕ್ಕೆ ಏನಂತೇಳಿ, ಉದಾಹರಣೆಗೆ ಏನಂದರೆ ಇಲ್ಲಿ ಸರ್ಕಾರಿ ನೌಕರರು, ಕಟ್ಟಡ ಕಾರ್ಮಿಕರು, ವ್ಯಾಪಾರಸ್ಥರು, ಇನ್ನೂ ಮುಂತಾದವರು ಅವರಿಗೆ ಕೂಲಿ ಸಿಗ್ತದ. ಅವ್ರಿಗೆ ಏನಂತೇಳಿ ಕರಿತೀವಿ? ಕೂಲಿ ಸಹಿತ ದುಡಿಮೆ ಅಂತೇಳಿ ಕರಿತೀವಿ. ಇಲ್ಲೊಂದು ಪಿಕ್ಚರ್ ಅದ ನೋಡ್ರಿ, ಪಿಕ್ಚರ್ ಒಳಗೆ ತಿಳಿತದ. ಎರಡು ರೀತಿ ಅದ ಇಲ್ಲಿ. ಇವ್ರೇನು ಮಾಡಾಕತ್ತಾರಲ್ಲ, ಇವರಿಗೆ ಕೂಲಿ ಸಿಗ್ತದ, ಸಂಬಳ ಸಿಗ್ತದ. ಇವ್ರೇನು ಮಾಡಾಕತ್ತಾರು? ಇವರಿಗೆ ಯಾವುದೇ ರೀತಿಯಾದ ಕೂಲಿ ಸಿಗಲ್ಲ, ಯಾಕಂದ್ರೆ ಇವ್ರು ಮಕ್ಕಳು ಆರೈಕೆ ಮಾಡಾಕತ್ತಾರ. ಹೌದಾ? ಇವರಿಗೆ ನಾವು ಕೂಲಿ ರಹಿತ ದುಡಿಮೆಗಾರರು ಅಂತೇಳಿ ಕರಿಬೋದು. ಯಾವುದೇ ರೀತಿಯ ಆರ್ಥಿಕ ಅಥವಾ ವಸ್ತು ರೂಪದ ಪ್ರತಿಫಲ ಇಲ್ಲದೆ ದುಡಿಮೆಗೆ ನಾವೇನಂತೇಳಿ ಕರಿತೀವಿ? ಕೂಲಿ ರಹಿತ ದುಡಿಮೆ ಅನ್ನತೀವಿ. ಇದಕ್ಕೆ ಉದಾಹರಣೆ ಏನಂದ್ರೆ, ತಾಯಿ ಮಗುವಿನ ಆರೈಕೆ ಮಾಡೋದು, ಅಥವಾ ಒಬ್ಬ ಕಲಾವಿದ ತನ್ನ ಆತ್ಮಸಂತೋಷಕ್ಕಾಗಿ ಏನಾದರೂ ಚಿತ್ರ ಅಂಥವೇನಾದ್ರು ಬಿಡಿಸೋದಿದ್ರ, ಈ ಸ್ವಯಂ ಸೇವಕರು ಏನಾದರೂ ತಮ್ಮ ಕೆಲಸವನ್ನು ಮಾಡಿದ್ರ ಅದು ಸೊಸೈಟಿಗೆ ಲಾಭ ಆಗ್ತದೆ, ಕರೆ ಅವ್ರಿಗೇನು ಕೂಲಿ ಏನು ಸಿಗಲ್ಲ ಅಂಥದ್ದು. ಹೌದಾ? ಈಗ ಬರ್ರಿ, ಇಲ್ಲದ ನೋಡ್ರಿ, ಇವ್ರಿಗೆ ಯಾವ ಥರ ದುಡ್ಡು ಕೊಟ್ಟಿದ್ದು ನೋಡಿದ್ರಿ. ಇವರು ಈ ಚೀಲವನ್ನು ಹೊತ್ಕೊಂಡೇನು ಹೊಂಟಿದಾರಲ್ಲ, ಇವರು ತಮಗಾಗಿನೇ ಹೊತ್ಕೊಂಡು ಹೊಂಟಿದ. ಇವ್ರಿಗೆ ಏನು ಸಿಗ್ತದ? ಕೂಲಿ ಸಿಕ್ಕರೆ ಇವರಿಗೆ ಕೂಲಿ ಸಹಿತ ಅಂತೇಳಿ ಅಂತೀವಿ. ಒಂದು ವೇಳೆ ಇವ್ರು ಏನು ಹೊತ್ಕೊಂಡು ಹೊಂಟಿದಾರಲ್ಲ, ಇವರು ತಮ್ಮಗಾಗಿ, ತಮ್ಮ ಫ್ಯಾಮಿಲಿಗಾಗಿ ಹೊತ್ಕೊಂಡು ಹೋದ್ರೆ ಅಲ್ಲಿ ಯಾವುದೇ ರೀತಿ ಅಂತ ಅವ್ರಿಗೇನು ಸಿಗಲ್ಲ, ಭೌತಿಕ ಅಥವಾ ವಸ್ತು ರೂಪದ ಏನು ಸಿಗಲ್ಲ, ಲಾಭ ಸಿಗಲ್ಲ. ಅದು ಕೂಲಿ ರಹಿತ ಕಾರ್ಮಿಕರಾಗ್ತಾರೆ ಇವರು. ಈಗ ಬರ್ರಿ, ದುಡಿಮೆಯಲ್ಲಿ ಭೇದ ಭಾವ ಹೆಂಗಾಗ್ತದ ಅಂದರೆ ಏನು? ದುಡಿಮೆ ಅಥವಾ ಕೂಲಿ ಹಂಚಿಕೆಯಲ್ಲಿ ಕಂಡುಬರುವ ಅಸಮಾನತೆಯನ್ನು ದುಡಿಮೆಯಲ್ಲಿನ ತಾರತಮ್ಯ ಅಂತೇಳಿ ಕರಿತೀವಿ ನಾವು, ಅಥವಾ ಭೇದ ಭಾವ ಅಂತೇಳಿ ಕರಿತೀವಿ. ಹೌದಾ? ದುಡಿಮೆಯಲ್ಲಿ ಭೇದ ಭಾವ ರೀ. ಹಾಗಾದರೆ ಈ ದುಡಿಮೆಯಲ್ಲಿ ಭೇದ ಭಾವ ಎಲ್ಲೆಲ್ಲಿ ಕಂಡು ಬರ್ತದ? ಸ್ಪೆಷಲಿ ಅಸಂಘಟಿತ ವಲಯಗಳಲ್ಲಿ ಇದು ಹೆಚ್ಚಾಗಿ ಕಂಡು ಬರ್ತದೆ. ಮತ್ತೇನಾಗ್ತದಂದ್ರೆ, ಸ್ತ್ರೀ ಪುರುಷರಲ್ಲಿ ಕೆಲಸ ಮತ್ತು ಸಂಬಳ ಹಂಚಿಕೆಯಲ್ಲಿ ವ್ಯತ್ಯಾಸ ಕಂಡು ಬರ್ತದೆ. ಸ್ಪೆಷಲಿ ಅಸಂಘಟಿತ ಕ್ಷೇತ್ರಗಳಲ್ಲಿ. ಅಸಂಘಟಿತ ಕ್ಷೇತ್ರಗಳು ಯಾವುದು? ಕೃಷಿ, ಎಕ್ಸಾಂಪಲ್ ಕಟ್ಟಡ ಕಾರ್ಮಿಕರು, ಇವರೆಲ್ಲ ಅಸಂಘಟಿತ ವಲಯದಲ್ಲಿ ಬರ್ತಕ್ಕಂಥವ್ರು. ನೋಡ್ರಿ, ಕಟ್ಟಡ ಕಾರ್ಮಿಕರು ಹೆಣ್ಮಕ್ಳಿಗೆ ಕಡಿಮೆ ಪಗಾರ ಇರ್ತದೆ, ಗಂಡು ಮಕ್ಕಳಿಗೆ ಜಾಸ್ತಿ ಪಗಾರ ಇರ್ತದೆ. ಗಂಡಾಳು ಹೆಣ್ಣಾಳು ಅಂತೇಳಿ ಕರೀತಾರೆ ನೋಡ್ರಿ ಅವರು ಹೆಚ್ಚಿ. ಮತ್ತು ಕೃಷಿ ಒಳಗೂ ಹಾಗೆ ಹೆಣ್ಣಾಳು ಗಂಡಾಳುಗಳಿಗೆ ಜಾಸ್ತಿ ಹೆಚ್ಚು ಕಡಿಮೆ ಪಗಾರ ಪೇಮೆಂಟ್ ಇರ್ತದೆ. ನೆಕ್ಸ್ಟು, ಕೃಷಿ ಕ್ಷೇತ್ರದಲ್ಲಿ ಅದು ಏನು? ಗ್ರಾಮೀಣ ಭಾಗದಲ್ಲಿ ಇದು ಹೆಚ್ಚಾಗಿ ಕಂಡು ಬರ್ತದೆ ರೀ. ಇದು ಸರ್ಕಾರಿ ವಲಯದಲ್ಲಿ ಕಂಡು ಬರೋದಿಲ್ಲ. ಸರ್ಕಾರದ ಏನು ಜಾಬ್ ಒಳಗಿರ್ತಾರಲ್ಲ, ಇಬ್ಬರು ಒಂದೇ ದರ್ಜೆಯ ಒಂದೇ ರೀತಿಯ ಕೆಲಸದೊಳಗಿದ್ರೆ ಅವರಿಗೆ ಇಬ್ಬರಿಗೂ ಒಂದೇ ರೀತಿಯಾದಂಥ ಪೇಮೆಂಟು ಅಥವಾ ಸಂಬಳ ಇರ್ತದೆ, ಕೂಲಿ ಇರ್ತದೆ. ನೆಕ್ಸ್ಟು, ಸಾಕ್ಷರತೆ ಪ್ರಮಾಣ ಹೆಚ್ಚಾದಂತೆ ದುಡಿಮೆಯಲ್ಲಿನ ತಾರತಮ್ಯ ಏನಾಗ್ತದೆ? ಕಡಿಮೆ ಆಗುತ್ತಾ ಹೋಗುತ್ತದೆ. ಹೌದಾ? ನೆಕ್ಸ್ಟು, ದುಡಿಮೆಯಲ್ಲಿನ ತಾರತಮ್ಯ ಹೋಗಲಾಡಿಸಲು ಸರ್ಕಾರ ಏನು ಮಾಡಿದೆ ಅಂದರೆ ಸಮಾನ ವೇತನ ಕಾಯ್ದೆಯನ್ನು 1976ರಲ್ಲಿ ಏನು ಮಾಡೈತಿ? ಜಾರಿಗೆ ತಂದೈತಿ. ಇದನ್ನು ಕೇಳುವಂಥ ಸಾಧ್ಯತೆ ಇರ್ತದ. ಅಥವಾ ಸಮಾನ ವೇತನ ಕಾಯ್ದೆಯ ಮಹತ್ವ ಏನು ಅಂತೇಳಿನೂ ಕೇಳ್ಬೋದು. ಮಹತ್ವ ಏನು ರೀ? ದುಡಿಮೆಯಲ್ಲಿನ ತಾರತಮ್ಯವನ್ನು ಹೋಗಲಾಡಿಸುವುದು. ಯಾವಾಗ ಜಾರಿಗೆ ತಂದದ ಅಂತೇಳಿ ಕೇಳೋದು ಭಾಳ ರೇರು, ಅಂದರೆ ನೆನಪಿಟ್ಕೊಳ್ಳಿ 1976. ಹೌದಾ? ನೆಕ್ಸ್ಟ್, ನಿರುದ್ಯೋಗ ಅಂದರೆ ಏನು? ನಿರುದ್ಯೋಗ ಅಂದ್ರೆ ದುಡಿಯುವ ಸಾಮರ್ಥ್ಯ, ವಯಸ್ಸು, ಅರ್ಹತೆ ಮತ್ತು ಆಸಕ್ತಿ ಇದ್ದು ಕೆಲಸ ದೊರೆಯದ ಪರಿಸ್ಥಿತಿ ಏನಂತೇಳಿ ಕರಿತೀವಿ ನಾವು? ನಿರುದ್ಯೋಗ ಅಂತೇಳಿ ಕರಿತೀವಿ. ಅವರೊಳಗೆ ಸಾಮರ್ಥ್ಯನ ಅದ, ವಯಸ್ಸು ಅದ, ಅರ್ಹತೆ ಅದ, ಆಸಕ್ತಿ ಅದ, ಬಟ್ ಕೆಲಸ ಸಿಗಲ್ಲ. ಅಂಥ ಪರಿಸ್ಥಿತಿಗೆ ಏನಂತೇಳಿ ಕರಿತೀವಿ? ನಿರುದ್ಯೋಗ ಅಂತೇಳಿ ಕರಿತೀವಿ. ಇನ್ನು ನೋಡ್ರಿ, ಎಲ್ಲನೂ ಅದ ಇವ್ರ ಕಡೆ, ಬಟ್ ಕೆಲಸ ಸಿಗ್ತಾ ಇಲ್ಲ. ನಿರುದ್ಯೋಗಿ ಅಂದರೆ ಏನು? ನಿರುದ್ಯೋಗಿ ಅಂದರೆ ಏನು? ದುಡಿಯುವ ಸಾಮರ್ಥ್ಯ, ವಯಸ್ಸು, ಅರ್ಹತೆ ಮತ್ತು ಆಸಕ್ತಿ ಇದೆ, ಬಟ್ ಅವ್ನು ಕೆಲಸ ದೊರೆಯದ ವ್ಯಕ್ತಿಗೆ ನಾವೇನಂತೇಳಿ ಕರಿತೀವಿ? ನಿರುದ್ಯೋಗಿ ಅಂತೇಳಿ ಕರಿತೀವಿ. ಹೌದಾ? ಈಗ ಬರ್ರಿ, ನಿರುದ್ಯೋಗಕ್ಕೆ ಕಾರಣಗಳು ಏನೇನು? ಒಂದನೇದ್ದು ಅತಿಯಾದ ಜನಸಂಖ್ಯೆ ರೀ. ಸ್ಪೆಷಲಿ ಕಂಟ್ರಿ ಲೈಕ್ ನಮ್ಮ ಇಂಡಿಯಾದೊಳಗೆ ಜನಸಂಖ್ಯೆ ಭಾಳ ಅದ. ಎಲ್ಲರಿಗೂ ಕೆಲಸ ಸಿಗಂದ್ರೆ ಎಲ್ಲಿಂದ ಸಿಗಬೇಕು? ಹಾಗಾಗಿ ಇಲ್ಲಿ ನಿರುದ್ಯೋಗ ಜಾಸ್ತಿ ಆಗಿದೆ. ನೆಕ್ಸ್ಟು,
ಅತಿಯಾದ ಯಾಂತ್ರೀಕರಣ, ಎಲ್ಲ ಕಡೆನೂ ಮಿಷನ್ ಬಂದ್ಬಿಟ್ಟವ್ರಿ. ಮೊದಲೆಲ್ಲ ಜನ ಮಾಡುವಂಥ ಕೆಲಸವನ್ನು ಈಗೇನ ಮಾಡಾಕತ್ತಾವ ಮಿಷನ್ಗಳು. JCB ಎಷ್ಟಕ್ಕೊಂದು ಮೊದಲು ಹಡ್ಬೇಕಾದ್ರೆ ಜನನ ಕರ್ಕೊಂಡು ಹೋಗ್ತಿದ್ರು. ಈಗೇನಿಲ್ಲ, ಒಂದು JCB ಬಂದರೆ 1 ತಾಸ್ನಾಗ 2 ತಾಸ್ನಾಗ ಎಷ್ಟೋ ದೂರ ಇದ್ರು ಮಾಡಿ ಹೋಗ್ತದೆ. ಹೌದಾ ಸರಿನಾ? ಮತ್ತು ಅತಿಯಾದ ಶ್ರಮ ವಿಭಜನೆ ರೀ, ಎಲ್ಲದಕ್ಕೂ ಸ್ಪೆಷಲೈಸೇಷನ್ ರೀ. ಅವ್ರಿಗೆ ಬಂದರೆ ಅಷ್ಟೇ ಕೆಲಸ ಕೊಡೋದು, ಅದರ್ವೈಸ್ ಕೆಲಸನ ಕೊಡಲ್ಲ ಅದು. ಹಂಗಾಗತ್ತವು. ಮತ್ತು ಸಾಮಾಜಿಕ ಅಸಮಾನತೆ, ಮೇಲು ಕೀಳು, ಹೆಣ್ಮಕ್ಳಿಗೆ ಜಾಸ್ತಿ ಕಡಿಮೆ ಪೇಮೆಂಟ್ ಒಳಗೆ ಬರ್ತಾರೆ ಅಂತೇಳಿ ಹೆಣ್ಮಕ್ಳಿಗೆ ಜಾಸ್ತಿ ಕೆಲಸ ಕೊಡೋದು, ಗಂಡು ಮಕ್ಕಳಿಗೆ ನೀವು ನೋಡ್ರಿ ಅಂತೇಳಿ ಅನ್ನೋದು, ಇಂಥ ಅಸಮಾನತೆಗಳು ಬಂದಾವೆ ಈಗ. ಬಂಡವಾಳದ ಕೊರತೆ, ಎಲ್ಲರಿಗೂ ಬಂಡವಾಳ ಅಂದ್ರೆ ಹಣ ರೀ. ಎಲ್ಲರ ಕಡೆನೂ ಹಣ ಇಲ್ಲ, ನಮ್ಮಲ್ಲಿ ಬಡತನ ಇದೆ. ಹಾಗಾಗಿ ಬಂಡವಾಳ ಇಲ್ಲ. ಬಂಡವಾಳ ಇಲ್ಲ ಅಂದ್ರೆ ಹೂಡಿಕೆ ಮಾಡೋರು ಯಾರು? ಹೂಡಿಕೆ ಮಾಡಲಿಲ್ಲ ಅಂದರೆ ಕೆಲಸ ಎಲ್ಲಿ ಸಿಗಬೇಕು? ಆ ರೀತಿಯಾಗಿ ಇಲ್ಲಿ ಏನಾಗುತ್ತೆ, ನಿರುದ್ಯೋಗ ಉಂಟಾಗುತ್ತೆ. ಮತ್ತು ಅನಕ್ಷರತೆ ಭಾಳ ಇಂಪಾರ್ಟೆಂಟು, ಕಲಿದೇ ಇರುವಂಥ ಪರಿಸ್ಥಿತಿ. ಈ ರೀತಿಯಾಗಿ ನಿರುದ್ಯೋಗ ಕಾರಣ ಆಗೈತೆ. ಈಗ ಇದ್ರ ಪರಿಣಾಮ ಏನಾಗ್ತದೆ ಅಂದ್ರೆ ಬಡತನ ಬರ್ತದೆ. ಕೆಲಸ ಇಲ್ಲಂದ್ರೆ ಪೇಮೆಂಟ್ ಇಲ್ಲ ಅಂದ್ರೆ ಬಡತನ ಆದರೆ ಏನಾಗ್ತದೆ? ಅನಾರೋಗ್ಯ ಆಗ್ತದೆ. ಬಡತನ ಆದ್ರೆ ಭ್ರಷ್ಟಾಚಾರ ಆಗ್ತದೆ. ಭ್ರಷ್ಟಾಚಾರ ಆದರೆ ಕೌಟುಂಬಿಕ ಈ ಘಟನೆಗಳು ಆಗ್ಬೋದು, ಅಥವಾ ಕೌಟುಂಬಿಕ ಈ ಡಿವೋರ್ಸ್ಗಳು ಆಗ್ತಾವಲ್ಲ ಹಂಗಾಗ್ಬೋದು, ಮೋಸ ಆಗ್ಬೋದು, ವಂಚನೆ ಆಗ್ಬೋದು, ಕಳ್ಳತನ ಇನ್ನು ಮುಂತಾದವುಗಳು ಆಗ್ಬೋದು. ಅದೇ ನಿರುದ್ಯೋಗದಿಂದ. ಉದ್ಯೋಗ ಇದ್ರೆ ಎಲ್ಲರೂ ಉದ್ಯೋಗದಾಗ ಬಿಜಿ ಇರ್ತಾರೆ. ಉದ್ಯೋಗ ಇರಲಿಲ್ಲ ಅಂದ್ರೆ ಜನ ಮೋಸ ಮಾಡೋಕೆ, ವಂಚನೆ ಮಾಡೋಕೆ, ಕಳ್ಳತನ ಮಾಡೋಕೆ, ಭ್ರಷ್ಟಾಚಾರದಲ್ಲಿ ತೊಡಗ್ತಾರೆ ರೀ. ತಿಳಿಯಾಗುತ್ತೆ ನನ್ನ ಮಾತು. ಇದನ್ನು ಸರಿದೂಗಿಸ್ಲಾಕ ನಮ್ಮ ಸರ್ಕಾರ ಏನೇನು ಕ್ರಮಗಳನ್ನು ಕೈಗೊಂಡಿದೆ ಅಂದರೆ, ಮೊದಲನೇದು ಜನಸಂಖ್ಯಾ ನಿಯಂತ್ರಣ ಕ್ರಮಗಳನ್ನು ಕೈಗೊಂಡಿದೆ. ಜನಸಂಖ್ಯೆಯನ್ನು ಸಾಧ್ಯ ಆದಷ್ಟು ಕಡಿಮೆ ಮಾಡೋದು. ನೆಕ್ಸ್ಟು ಸಣ್ಣ ಕೈಗಾರಿಕೆಗಳಿಗೆ ಏನು ಮಾಡೈತಿ? ಪ್ರೋತ್ಸಾಹವನ್ನು ನೀಡೈತಿ ರೀ. ಗುಡಿ ಕೈಗಾರಿಕೆಗಳು ಅಂತೇಳಿ ಕರಿತೀವಿ ನಾವು ಕನ್ನಡದ. ಸಣ್ಣ ಕೈಗಾರಿಕೆಗಳಿಗೆ ಏನು ಮಾಡೈತಿ? ಪ್ರೋತ್ಸಾಹವನ್ನು ನೀಡೈತಿ. ಕುಂಬಾರಿಕೆ ಇವೆಲ್ಲನೂ ಸಾಕಷ್ಟು ಬರ್ತಾವ್ರಿ. ಚಮ್ಮಾರಿಕೆ, ಕುಂಬಾರಿಕೆ, ಇವು ಆಭರಣಗಳನ್ನು ತಯಾರಿಸುವಂಥದ್ದು, ಹೌದಾ, ಇವೆಲ್ಲನೂ. ಕೃಷಿ ಕ್ಷೇತ್ರದಲ್ಲಿ ಏನು ಮಾಡುತ್ತೆ? ಅಭಿವೃದ್ಧಿಯನ್ನು ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಿ. ಕೈಗಾರಿಕೆ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಮಾಡೋಕ್ಕೆ ಸರ್ಕಾರ ಏನು ಮಾಡೈತಿ? ತನ್ನ ಸಾಧ್ಯದ ಮಟ್ಟಿಗೆ ಪ್ರಯತ್ನ ಪಡಾಕತ್ತೈತಿ. ಶೈಕ್ಷಣಿಕ ಸುಧಾರಣೆಗಳನ್ನು ಕೂಡ ಜಾರಿಗೆ ತರಾಕತ್ತೈತಿ ರೀ. ಶಿಕ್ಷಣದಲ್ಲಿ ನಾನಾ ರೀತಿಯಾದಂಥ ಬದಲಾವಣೆಗಳನ್ನು, ವೃತ್ತಿಪರ ಶಿಕ್ಷಣಕ್ಕೆ ಜಾಸ್ತಿ ಒತ್ತನ್ನು ನೀಡಲಾಗ್ತದೆ ಇತ್ತಿತ್ತಲಾಗಿ. ಪಂಚವಾರ್ಷಿಕ ಯೋಜನೆಗಳ ಮೂಲಕ ಸಾಕಷ್ಟು ಯುವಕರಿಗೆ ಏನು ಮಾಡಾಕತ್ತೈತಿ ಮತ್ತು ಮಕ್ಕಳಿಗೆ ಸಾಕಷ್ಟು ಬೇರೆ ಬೇರೆ ರೀತಿಯಾದಂಥ ಪ್ರೋತ್ಸಾಹವನ್ನು ಕೊಳ್ಳಾಗ್ತಾ ಇದೆ. ಮತ್ತು ಎಲ್ಲರೂ ಏನಾಗಕ್ಕಂತೇಳಿ ತಮ್ಮ ಉದ್ಯೋಗವನ್ನು ತಾವೇ ಸೃಷ್ಟಿ ಮಾಡಿಕೊಳ್ಳುವ ರೀತಿಯಲ್ಲಿ ಸಾಲವನ್ನು ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಇವತ್ತು ಸರ್ಕಾರ ಮಾಡ್ತಾ ಇದೆ ರೀ. ವೃತ್ತಿಪರ ಶಿಕ್ಷಣಕ್ಕೆ ಜಾಸ್ತಿ ಪ್ರೋತ್ಸಾಹವನ್ನು ನೀಡಲಾಗ್ತಾ ಇದೆ ರೀ. ಅಂದರೆ ವೃತ್ತಿಪರ ಅಂದರೆ ಏನು? ಕೆಲಸ ಮುಗಿದ ಮೇಲೆನ ಅವರಿಗೆ ಜಾಬ್ ಸಿಗಬೇಕು. ಫಾರ್ ಎಕ್ಸಾಂಪಲ್ ITI ಇರ್ಬೋದು, ಮೆಡಿಕಲ್ ಲೈನ್ ಒಳಗೆ ನರ್ಸಿಂಗು ಅವು ಇವು ಬರಾಕತ್ತವು, ಭಾಳಷ್ಟು ಅದಾವು. ಅವು ಮುಗಿತಂದ್ರೆ ಏನಾಗ್ತದೆ? ಅವ್ರಿಗೊಂದು ಜಾಬ್ ಸಿಗ್ತದೆ. ಹಂಗೆ ಉದ್ಯೋಗ ಖಾತ್ರಿ ಯೋಜನೆಗಳನ್ನು ಜಾರಿಗೆ ತಂದೈತಿ ರೀ. ಫಾರ್ ಎಕ್ಸಾಂಪಲ್ ನರೇಗಾ, ಮಹಾತ್ಮ ಗಾಂಧೀಜಿ ರೋಜ್ಗಾರ್ ಯೋಜನೆ ರೀ. ತಿಳಿತಾ? ನೆಕ್ಸ್ಟ್ ಬರ್ರಿ, ಸಂಘಟಿತ ಕೆಲಸಗಾರರು ಮತ್ತು ಅಸಂಘಟಿತ ಕೆಲಸಗಾರರು ಅಂದರೆ ಏನಂತೇಳಿ. ಸಂಘಟಿತ ಕೆಲಸಗಾರರು ಅಂದರೆ ಏನಂದ್ರೆ, ಕಾನೂನು ಕಾಯ್ದೆಗಳಿಗೆ ಬದ್ಧವಾದಂಥ ನಿರ್ದಿಷ್ಟ ಕಾರ್ಯಕ್ಷೇತ್ರದಲ್ಲಿ ನಿರ್ದಿಷ್ಟ ಸಮಯದಲ್ಲಿ ಮಾಡುವ ಕೆಲಸ ಅಥವಾ ಕೆಲಸ ಮಾಡುವವರನ್ನು ನಾವೇನಂತೇಳಿ ಕರಿತೀವಿ? ಸಂಘಟಿತ ಕೆಲಸಗಾರರು ಅಥವಾ ಸಂಘಟಿತ ವಲಯದ ಕಾರ್ಮಿಕರು ಅಂತೇಳಿ ಕರಿತೀವಿ. ಇವ್ರಿ ಆನ್ ಟೈಮ್ ಬರ್ತಾರೋ ಆನ್ ಟೈಮ್ ಹೋಗ್ತಾರೆ ರೀ. ಸರ್ಕಾರಿ ನೌಕರಿಯವ್ರು ಇರ್ಬೋದು, ಪ್ರೈವೇಟ್ ಕಂಪ್ನಿಯವ್ರು ಇರ್ಬೋದು, ಒಂದು ಟೈಮಿಗೆ ಬರ್ತಾರೆ, ಒಂದು ಟೈಮಿಗೆ ಹೋಗ್ತಾರೆ. ತಿಳಿತಾ? ಮತ್ತು ಅಸಂಘಟಿತ ಕಾರ್ಮಿಕರು ಅಂದರೆ ಏನಂದ್ರೆ, ಯಾವುದೇ ನಿರ್ದಿಷ್ಟ ಕಾಯ್ದೆ ಕಾನೂನು ಅಥವಾ ನಿಯಂತ್ರಣಕ್ಕೆ ಒಳಪಡದೆ ಜೀವನ ನಿರ್ವಹಣೆಗೆ ದುಡಿಯುವ ಕೆಲಸಗಾರರಾಗಿರ್ತಾರೆ ಇವರು. ಹೌದಾ? ಫಾರ್ ಎಕ್ಸಾಂಪಲ್ ಇವರು ಅದಾರ ನೋಡ್ರಿ. ಇವರಿಗೆ ಯಾವುದೇ ರೀತಿಯಾದಂಥ ಏನಿರಲ್ಲ, ನಿರ್ದಿಷ್ಟ ಕಾಯ್ದೆ ಕಾನೂನುಗಳು ಇರಲ್ಲ, ಮತ್ತು ನಿರ್ದಿಷ್ಟವಾದ ಸಮಯನೂ ಇರಲ್ಲ ಇವರಿಗೆ. ಮತ್ತು ಯಾವುದೇ ರೀತಿಯಾದ ಸೌಲಭ್ಯನೂ ಇರಲ್ಲ ರೀ ಇವರಿಗೆ. ಆ ರೀತಿಯಾಗಿ. ಹೌದಾ? ಈಗ ಬರ್ರಿ, ಇಲ್ಲದ ನೋಡ್ರಿ ಇವೆಲ್ಲ. ಈ ಸಂಘಟಿತ ವಲಯ ಮತ್ತು ಅಸಂಘಟಿತ ಕೆಲಸಗಾರರ ನಡುವೆ ಇರತಕ್ಕಂಥ ವ್ಯತ್ಯಾಸ ಏನಂದ್ರೆ, ಮೊದಲನೇದು, ಇವರು ಕಾನೂನು ಚೌಕಟ್ಟಿಗೆ ಒಳಪಡ್ತಾರೆ ರೀ. ಇವರು ಕಾನೂನು ಚೌಕಟ್ಟಿಗೆ ಒಳಪಡೋದಿಲ್ಲ. ಇವ್ರ ಕೆಲಸದ ನಿಯಮಗಳು ಬರಹ ರೂಪದಾಗ ಇರ್ತಾವೆ. ಇವ್ರ ಕೆಲಸದ ನಿಯಮಗಳು ಯಾವುದೇ ಚೌಕಟ್ಟಿಗಳಿಗೆ ಅಥವಾ ಬರಹ ರೂಪದಲ್ಲಿ ಇರುವುದಿಲ್ಲ. ಕೆಲಸದ ಬರಹ ರೂಪದಲ್ಲಿ ಇರುವುದಿಲ್ಲ ರೀ. ತಿಳಿತಾ? ನಿಗದಿತ ವೇತನ ಇರ್ತದ, ನಿಗದಿತ ವೇತನ ಏನಾಗಲ್ಲ ಇಲ್ಲಿ ಇರುವುದಿಲ್ಲ. ಹೌದಾ? ನಿಗದಿತ ಭತ್ಯೆ ಇರ್ತದೆ, ಇಲ್ಲಿ ನಿಗದಿತ ಭತ್ಯೆ ಇರುವುದಿಲ್ಲ. ನಿವೃತ್ತಿ ವೇತನ ಸಿಗ್ತದೆ, ಇಲ್ಲಿ ನಿವೃತ್ತಿ ಸೌಲಭ್ಯ ಇವರಿಗೆ ಇರುವುದಿಲ್ಲ. ವೈದಿಕ ಸೌಲಭ್ಯ ಸಿಗ್ತದೆ, ವೈದಿಕ ಸೌಲಭ್ಯಗಳು ಇರಲ್ಲ. ಉದ್ಯೋಗಕ್ಕೆ ಭದ್ರತೆ ಇರ್ತದೆ, ಅಂದರೆ ಕೆಲಸಕ್ಕೆ ಒಂದ್ಸಲ ಸೇರಿಕೊಂಡ್ರೆ ಅಲ್ಲಿ ಕೆಲಸ ಇರ್ತದೆ, ಬಟ್ ಇಲ್ಲಿ ಉದ್ಯೋಗಕ್ಕೆ ಭದ್ರತೆ ಇರಲ್ಲ. ಇವತ್ತಿರ್ಬೋದು, ನಾಳೆ ಇಲ್ಲದೆ ಇರ್ಬೋದು. ಹೇಳಾಗತ್ತೆ ನನ್ನ ಮಾತು. ಹೌದಾ? ವಿಶೇಷ ಪರಿಣಿತಿ, ಕೌಶಲ್ಯ, ತರಬೇತಿ, ಅರಗತಿಗೆ ಏನು ಮಾಡ್ತದೆ? ಇಲ್ಲಿ ಜಾಸ್ತಿ ಪ್ರಾಮುಖ್ಯತೆಯನ್ನು ಕೊಡ್ತದೆ. ಇಲ್ಲಿ ಅಂಥದಕ್ಕೆ ಯಾವುದೇ ಪ್ರಾಮುಖ್ಯತೆ ಇಲ್ಲ. ಅವು ಇದ್ರೂ ಇರ್ಬೋದು, ಇರದೇನೆ ಇರ್ಬೋದು. ಉದಾಹರಣೆಗೆ ಯಾರಂದರೆ ಇಲ್ಲಿ ಸಂಘಟಿತ ಕೆಲಸಗಾರರು, ಶಿಕ್ಷಕರು, ಸೈನಿಕರು, ಪೊಲೀಸರು, ವೈದ್ಯರು, ವಿಮಾ ಅಧಿಕಾರಿಗಳು. ಇಲ್ಲಿ ಯಾರು? ಬೀದಿ ಬದಿ ವ್ಯಾಪಾರಸ್ಥರು, ಕಟ್ಟಡ ಕಾರ್ಮಿಕರು, ವಾಹನ ರಿಪೇರಿಗಾರರು ಮತ್ತು ದರ್ಜಿಗಳು. ಈಗ ಕ್ವಶನ್ ಏನು ಕೇಳ್ತದೆ ಅಂದ್ರೆ, ಇವ್ರ ನಡುವಿನ ವ್ಯತ್ಯಾಸವನ್ನು ಕೇಳ್ಬೋದು. ಹೌದಾ?
ಅಥವಾ ಬಡತನಕ್ಕೆ ಕಾರಣ ಬಡತನಕ್ಕೆ ಪರಿಣಾಮ ಬಡತನ ಹೊರಗಿಸುವ ಸರ್ಕಾರ ಏನು ಕ್ರಮ ಕೈಗೊಳ್ತದೆ ಅದನ್ನು ಕೇಳ್ಬೋದು 3 ಮಾರ್ಕ್ಸಿಗೆ. ಇಲ್ಲ ಇದನ್ನು ಕೇಳ್ಬೋದು ಏನಂತೇಳಿ, ಅಸಂಘಟಿತ ಕೆಲಸಗಾರರ ಸಮಸ್ಯೆಗಳು ಅಥವಾ ಲಕ್ಷಣಗಳು. ಇದರಿ ಎಲ್ಲದು ಎರಡಕ್ಕೂ ಒಂದೇ. ಏನು, ಒಂದು, ಕಾನೂನು ಚೌಕಟ್ಟುಗಳಿಗೆ ಏನಾಗಲಿ ಇವರು ಒಳಪಡುವುದಿಲ್ಲ. ಒಂದನೇದು. ಎರಡನೇದು, ಕೆಲಸದ ನಿಯಮಗಳು ಬರಹ ರೂಪದಲ್ಲಿ ಇರುವುದಿಲ್ಲ. ಮೂರನೇದು, ನಿಗದಿತ ವೇತನ ಇವರಿಗೆ ಇರುವುದಿಲ್ಲ. ನಾಲ್ಕನೇದು, ನಿಗದಿತ ಭತ್ಯ ಇರುವುದಿಲ್ಲ. ನೆಕ್ಸ್ಟು, ನಿವೃತ್ತಿ ವೇತನ ಸೌಲಭ್ಯ ಅಂದರೂ ಇವರು ಇರುವುದಿಲ್ಲ. ವೈದ್ಯಕೀಯ ಸೌಲಭ್ಯ ಅಂದರೂ ಮೊದಲು ಇರಲಿ ಇವರಿಗೆ. ಉದ್ಯೋಗಕ್ಕೆ ಭದ್ರತೆಯೂ ಇರುವುದಿಲ್ಲ. ಇವೆಲ್ಲ ಏನು ಸಮಸ್ಯೆಗಳು ಹೌದು, ಮತ್ತು ಇವುದರ ಲಕ್ಷಣಗಳು ಹೌದ್ರಿ. ಸೊ ಐ ಹೋಪ್ ಮೈ ಡಿಯರ್ಸ್ ನಿಮಗೆ ತಿಳಿದದ ಈ ಚಾಪ್ಟರ್ ಅಂತೇಳಿ ಅಂದ್ಕೊಂಡು ಇವತ್ತಿನ ಚಾಪ್ಟರ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಏನಾದರೂ ಸಂದೇಹ, ನಿಮ್ಮದೇನಾದರೂ ಸಲಹೆಗಳಿದ್ರೆ ನಮಗೆ ಕಮೆಂಟ್ ಮಾಡಿರಿ. ಕಮೆಂಟ್ ಬಾಕ್ಸ್ ಯಾವಾಗಲೂ ನಿಮಗಾಗಿ ಓಪನ್ ಇರ್ತದೆ. ಲೈಕ್ ಮಾಡಿರಿ ವಿಡಿಯೋನ. ಸಾಧ್ಯ ಆದಷ್ಟು ಈ ವಿಡಿಯೋನ ಮತ್ತೊಬ್ಬರೊಂದಿಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಏನು ಮಾಡಿರಿ, ಶೇರ್ ಮಾಡಿರಿ. ಮತ್ತು ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ. ನಮ್ಮ ಹೊಸ ವಿಡಿಯೋಗಳು ನಿಮಗೆ ಸಿಗ್ತಾವೆ. ಮತ್ತು ನಮ್ಮ ಪೃಥ್ವಿರಾಜ್ ಕೋಚಿಂಗ್ ಅಕಾಡೆಮಿಗೆ ನೀವು ಏನಾದರೂ ಸೇರ್ ಬಯಸಿದರೆ ಈ ನಂಬರಿಗೆ ಕಾಲ್ ಮಾಡಿರಿ. 5 ವಿಷಯಗಳನ್ನು ಕಲಿಸಲಾಗ್ತದೆ ಅಲ್ಲಿ. ಮ್ಯಾಥ್ಸು, ಸೈನ್ಸು, ಇಂಗ್ಲೀಷ್, ಕನ್ನಡ, ಸೋಷಿಯಲ್ ಸೈನ್ಸ್. ಮತ್ತು ಲ್ಯಾಪ್ಟಾಪ್ ಆ್ಯಂಡ್ ಟ್ಯಾಬ್ಲೆಟನ್ನು ಗೆಲ್ಲುವ ಅವಕಾಶ ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.